ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಎಷ್ಟೋ ಬಾರಿ ನಾವು ಎರಡು ವಿಧವಾದಂತಹ ಜನರನ್ನ ಕಾಣ್ತೀವಿ. ಒಂದು ಆಧ್ಯಾತ್ಮಿಕ ವಿಚಾರದಲ್ಲೂ ಅಥವಾ ದೇವಸ್ಥಾನಕ್ಕೆ ಹೋಗುವಂಥ ವಿಚಾರ, ದೇವರ ವಿಚಾರ ಅಂತ ಹೇಳಿದಾಗ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಬದುಕುವವರು ಒಂದು ಕಡೆ. ಆದರೆ ಇನ್ನು ಸಾಕಷ್ಟು ತಿಳಿದುಕೊಂಡಿದ್ರು ಕೂಡ ಹೇಳದೆಯೇ ನನಗೆ ಗೊತ್ತಿರೋದು ಸಮುದ್ರದಲ್ಲಿ ಒಂದು ಹನಿಯಷ್ಟು ಅಷ್ಟೂ ಇಲ್ವೇನೋ ಅನ್ನುವಂಥ ಒಂದು ವಿನಮ್ರತೆಯ ಮಾತನಾಡುವಂಥವ್ರು. ಮತ್ತು ಈ ಎರಡೂ ವಿಧಗಳು ಸಾಕಷ್ಟು ವಿಚಾರವನ್ನು ಮನಃಶಾಸ್ತ್ರದ ಪ್ರಕಾರ ತಿಳ್ಕೊಳ್ಳೋದಕ್ಕೆ ಹೋದಾಗಲೂ ಕೂಡ ಹಲವಾರು ವಿಚಾರವನ್ನು ನಮಗೆ ಈ ವರ್ತನೆಯ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಒಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ, ಇಬ್ಬರು ಮಹಿಳೆಯರು, ಒಬ್ಬರ ಮನೆ ಎದುರುಗಡೆ ಮತ್ತೊಬ್ಬರ ಮನೆ. ಈ ಇಬ್ಬರು ಮಹಿಳೆಯರ ಹತ್ರ ಒಬ್ಬಳು ಒಂದು ಹಸುವನ್ನು ಸಾಕ್ತಾ ಇದ್ರೆ ಇನ್ನೊಬ್ಬಳು 5 ಹಸುಗಳನ್ನು ಸಾಕ್ತಾ ಇರ್ತಾಳೆ. ಆದರೆ ಈ ಇನ್ನೊಬ್ಬಳು ಇದ್ದಾಳಲ್ಲ, ಎರಡನೆಯ ವ್ಯಕ್ತಿ 5 ಹಸುಗಳನ್ನು ಸಾಕ್ತಾ ಇರುವಂಥವಳು, ಅವಳಿಗೆ ಏನೋ ಒಂದು ರೀತಿಯಾದಂತಹ ಇರ್ರೆಸ್ಪಾನ್ಸಿಬಿಲಿಟಿ ಅಥವಾ ಅಷ್ಟೇನು ಅವಳಿಗೆ ಏನಾದರೂ ಜೀವನದಲ್ಲಿ ಮಾಡಬೇಕು ಅಥವಾ ಚೆನ್ನಾಗಿ ಬದುಕಬೇಕು, ಅರ್ಥಪೂರ್ಣವಾಗಿ ಬದುಕಬೇಕು, ಇಂತಹ ಉದ್ದೇಶಗಳೆಲ್ಲ ಏನೂ ಇರೋದಿಲ್ಲ. ಹೇಗೋ ಒಂದು ಕಡೆ ಎಲ್ಲರೂ ನನಗೋಸ್ಕರ ಕೆಲಸ ಮಾಡಿಕೊಡ್ತಾರೆ, ನಾನು ಜೀವನ ಸಾಗಿಸಿದ್ರೆ ಆಯಿತು ಅಂಥ ಒಂದು ರೀತಿಯಲ್ಲಿ ಸ್ವಲ್ಪ ಸ್ವಾರ್ಥಿಯಾಗಿರ್ತಾಳೆ. ಮತ್ತು ಬೇರೆಯವರಿಗೆ ತೊಂದರೆ ಕೊಡೋದು, ನಮ್ಮಷ್ಟಕ್ಕೆ ನಾವಿರೋದು ಬೇರೆ ವಿಚಾರ, ಆದರೆ ಬೇರೆಯವರಿಗೆ ತೊಂದರೆಯನ್ನು ಕೂಡ ಕೊಡ್ತಾ ಇದ್ಲು. ಹೀಗಿರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಲ ಈ ಮೊದಲನೆಯ ಹೆಣ್ಣುಮಗಳು ಏನಿದ್ದಾಳೆ, ಮನೆಯಲ್ಲಿ ಸಾಕಷ್ಟು ಜನ ಇದ್ರು ಕೂಡ ಹಸುವನ್ನು ಇಟ್ಕೊಂಡು ಹಾಲನ್ನೆಲ್ಲ ಮಾರಿ ಸಂಪಾದನೆ ಮಾಡ್ತಾ ಇದ್ದವಳು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎರಡನೆಯ ವ್ಯಕ್ತಿ ಬಂದ್ಬಿಟ್ಟು, ಈ ಎರಡನೆಯ ಮಹಿಳೆ ಬಂದ್ಬಿಟ್ಟು ಅವಳಿಗೆ ಹೇಳ್ತಾಳೆ, ನನಗೆ ಹಾಲು ಬೇಕು, ನಮ್ಮ ಹಸುಗಳು ಹಾಲು ಕೊಡ್ತಾ ಇಲ್ಲ ಅಂತ ಹೇಳಿ. ಸರಿ ಅಂತ ಹೇಳಿ ಅವಳು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆದರೆ ಹಣ ಮಾತ್ರ ಕೊಡೋದಿಲ್ಲ. ಅತಿಯಾದಂತಹ ಡಿಮಾಂಡ್ ಇದ್ದಾಗ ಅಲ್ಲಿ ಸಪ್ಲೈ ಇರಲಿಲ್ಲ. ಸೊ ಹಾಗಾಗಿ ನೀಡೋದಕ್ಕಾಗೋದಿಲ್ಲ. ನಂತರ ಕ್ರಮೇಣ ಈ ಹಸುವು, ಒಂದೇ ಹಸುವು ಯಾರ ಮಹಿಳೆ ಹತ್ರ ಇತ್ತಲ್ಲ, ಈ ಹಸುವು ಕ್ರಮೇಣ ಅನಾರೋಗ್ಯದಿಂದ ಸತ್ತು ಹೋಗ್ಬಿಡುತ್ತೆ. ಈಗ ಇದ್ದಂತಹ ಬದುಕಿಗೆ ಜೀವನ ಸಾಗಿಸೋದಕ್ಕೆ ಬೇಕಾದಂತಹ ಹಸುವು ಕಳ್ಕೊಂಡಂತಹ ಈ ಮಹಿಳೆ ಈಗ ಪಂಚಾಯಿತಿ ಮಾಡೋದಕ್ಕೆ ಹೋಗ್ತಾಳೆ. ನನಗೆ ಹಣವನ್ನು ಕೊಟ್ಟಿಲ್ಲ ಈಕೆ, ನನ್ನ ಹತ್ರ ಇರುವಂತಹ ಒಂದು ಹಸುವು ಕೂಡ ಹೋಗಿಬಿಡ್ತು ಅಂತ ಹೇಳಿ. ಸರಿ, ಪಂಚಾಯಿತಿಯ ಅಧ್ಯಕ್ಷರು ಒಂದು ಕೆಲಸವನ್ನ ಮಾಡ್ತಾರೆ. ಸರಿಯಪ್ಪ, ಈಗ ನಾವು ಒಂದು ಕೆಲಸ ಮಾಡೋಣ, ನಾನು ಇಬ್ಬರಿಗೂ ಕೂಡ 5 ಪಾತ್ರೆ ತುಂಬ ನೀರನ್ನು ತುಂಬಿಸಿ ಕೊಡ್ತೀನಿ, ನೀವು ಅದನ್ನು ನಿಮ್ಮ ಕಾಲಿಗೆ ಸುರಿದುಕೊಂಡು ಬರಬೇಕು ಅಂತ ಹೇಳಿ ಕಳಿಸ್ತಾರಂತೆ. ಹಾಗೆಯೇ ಆಗುತ್ತೆ. ನಂತರ ಆಗುತ್ತೆ. ಈಗ ಮೊಟ್ಟ ಮೊದಲ ಮಹಿಳೆ, ಈಕೆ ಒಂದೇ ಹಸುವು ಕಳ್ಕೊಂಡಿರ್ತಾಳಲ್ವ, ಅವಳು ಈ 5 ಪಾತ್ರೆಗಳಲ್ಲಿ 5 ಪಾತ್ರೆಗಳು ತುಂಬ ನೀರಿದೆ, ಆದರೆ ಒಂದೇ ಪಾತ್ರೆಯಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಕಾಲಿಗೆ ಸುರ್ಕೊಂಡು ಬರ್ತಾಳೆ. ಇನ್ನು ಎರಡನೇ ವ್ಯಕ್ತಿ 5 ಪಾತ್ರೆಗಳಲ್ಲಿರುವಂತಹ ನೀರನ್ನು ತನ್ನ ಕಾಲ ಮೇಲೆ ಸುರಿದುಕೊಂಡು ಬರ್ತಾಳೆ. ಇದರಿಂದ ಈ ಅಧ್ಯಕ್ಷರಿಗೆ ಅರ್ಥ ಆಗತ್ತೆ ಏನು ಅಂತ ಹೇಳಿದ್ರೆ, ತಮಗೆಷ್ಟು ಬೇಕೋ ಅಷ್ಟನ್ನ ಮಾತ್ರ ಬಳಸದೆಯೇ, ಹೇಗೂ ಇದೆಯಲ್ಲ, ಇಷ್ಟೆಲ್ಲ ರಿಸೋರ್ಸಸ್ ಇದೆಯಲ್ಲ, 5 ಪಾತ್ರೆಗಳು ತುಂಬಾ ನೀರಿದೆಯಲ್ಲ, ಕಾಲಿಗೆ ಸುರ್ಕೊಂಬರಕ್ಕೆ ಹೇಳಿದಾರಲ್ವಾ, ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿಯಿಂದ ವರ್ತಿಸಿರೋದನ್ನ ಕಂಡು ಯಾರು ಯಾವ ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೀಗೆ ಹಲವಾರು ವಿಚಾರಗಳು ನಮ್ಮ ವರ್ತನೆಯಿಂದ ನಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳಿಯುತ್ತೆ. ಹಾಗಾಗಿ ನಮ್ಮ ಯೋಚನೆಗಳು, ನಮ್ಮ ವರ್ತನೆ, ನಮ್ಮ ವ್ಯಕ್ತಿತ್ವದ ಕನ್ನಡಿ ಅನ್ನೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಿದ್ದ ಹಾಗೆಯೇ ನಾವು ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ಬೋದು, ಆಫೀಸಿಗೆ ಹೋಗ್ತಾ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಪ್ರತಿದಿನ ಬೇರೆ ಬೇರೆ ವ್ಯಕ್ತಿಗಳನ್ನ ಭೇಟಿ ಆಗ್ತಾ ಇರಬೇಕಾದ್ರೆ, ಒಂದು ಸಂಬಂಧವನ್ನ ನಿಭಾಯಿಸ್ತಾ ಇರಬೇಕಾದ್ರೂ ಕೂಡ ಎಲ್ಲಾ ವಿಚಾರಗಳು ತುಂಬಾ ಮುಖ್ಯ ಆಗುತ್ತೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.